ನಮಸ್ತೆ. ಇವತ್ತು ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀರಾ ಬಯೋಮೆಟ್ರಿಕ್ ಒ ಟಿ ಪಿ ಮುಖಾಂತರ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ ಗೂಗಲಲ್ಲಿ UID ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಟೈಪ್ ಮಾಡ್ಕೊಳ್ರಿ. ಒಂದು ನಿಮಿಷ ನಾನು ನಿಮ್ಗೆ ಟೈಪ್ ಮಾಡಿ ತೋರಿಸ್ತೀನಿ. UID ಇಲ್ಲಿ ಫಸ್ಟ್ ಆಪ್ಷನ್ ಬಂತು ನೋಡಿ, ನಿಮಗೆ ತೋರಿಸ್ತೀನಿ ನೋಡಿ. ಒಂದು ನಿಮಿಷ, ಓಕೆನಾ? ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಇದೆ ನೋಡಿ, UID ಅಂತ ಹೇಳ್ಬಿಟ್ಟು. ಈ ಫಸ್ಟ್ ಒನ್ ಆಪ್ಷನ್ ನಾವು ಸೆಲೆಕ್ಷನ್ ಮಾಡಬೇಕಾಗತ್ತೆ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಒನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಲಿಕ್ಕೆ ಹೇಳುತ್ತೆ. ಈಗ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ತೀನಿ ನಾನು. ಓಪನ್ ಮಾಡಿದಾಗ ಇಲ್ಲಿ ಕೆಳಗಡೆ ಕಾಣುತ್ತೆ ನೋಡಿ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಸೆಕೆಂಡ್ ಒನ್ ಇದೆ ನೋಡಿ. ಒಂದು ನಿಮಿಷ ತೋರಿಸ್ತೀನಿ ತಡ್ರಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ತೋರಿಸ್ತೀನಿ ನೋಡಿ. ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿ ಅಂತ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು ಲಾಗಿನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಒಂದು ನಿಮಿಷ. ಓಕೆ, ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ ನಿಮ್ಮದು. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರು ಹಾಕ್ಲಿಕ್ಕೆ ಹೇಳುತ್ತೆ. ಒಂದು ನಿಮಿಷ ನಾನೀಗ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಒನ್ನು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಇಲ್ಲಿ ರೈಟ್ ಸೈಡ್ ಕ್ಯಾಪ್ಚಾ ಕಾಣ್ತಿದೆಯಲ್ಲ, ಆ ಕ್ಯಾಪ್ಚಾ ಹಾಕಬೇಕು. ನಾನು ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ. ಒಂದು ನಿಮಿಷ, ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಕ್ಯಾಪ್ಚಾ ಕಾಣುತ್ತಲ್ಲ, ಈ ಕ್ಯಾಪ್ಚಾನ ಹಾಕಬೇಕಾಗತ್ತೆ. ಒಂದು ನಿಮಿಷ ಕ್ಯಾಪ್ಚಾ ಹಾಕ್ತಿದ್ದೀನಿ ನಾನು. ನಂತರ ಇಲ್ಲಿ ಲಾಗಿನ್ ವಿತ್ OTP ಅಂತ ಕಾಣುತ್ತೆ ನೋಡಿ ಕೆಳಗಡೆ. ಒಂದು ನಿಮಿಷ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ, ಈಗ OTP ಬಂದಿದೆ. ಈಗ ನೋಡ್ತಾ ಇರ್ಬೋದು ನೀವು. ಓಕೆ, ಈಗ OTP ಮೆನ್ಷನ್ ಮಾಡ್ತೀನಿ ನಾನು. ಓಕೆ, OTP ಹಾಕ್ತೆ. ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಕೆಳಗಡೆ. ನಿಮಗೆ ತೋರಿಸ್ತೀನಿ ನೋಡಿ. ಈ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಓಕೆನಾ? ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿದೆ ಆಪ್ಷನ್. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನಾನು. ಒಂದು ನಿಮಿಷ. ಇಲ್ಲಿ ಕಾಣ್ತಿದೆ ನೋಡಿ. ಓಕೆ, ಇಲ್ಲಿದೆ ನೋಡಿ, ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟಿದೆ ನೋಡಿ. ನಿಮಗೆ ತೋರಿಸ್ತೀನಿ ನಾನು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಓಕೆ, ಇಲ್ಲಿ ಆಪ್ಷನ್ ಕಾಣುತ್ತೆ ನೋಡಿ, ಸೆಲೆಕ್ಟ್ ಮಾಡಲಿಟಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಯೋಮೆಟ್ರಿಕ್ OTP, ಡೆಮೋಗ್ರಫಿ ಎಲ್ಲ ಆಪ್ಷನ್ಗಳು ತೋರಿಸುತ್ತೆ. ಓಕೆನಾ? ನಂತರ ಇಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ಆಪ್ಷನ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. OTPನ ಬಯೋಮೆಟ್ರಿಕ್ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ನು. ಸೆಕೆಂಡ್ ಒನ್ನು ಇಲ್ಲಿ ಡೇಟ್ ಸೆಲೆಕ್ಷನ್ ಮಾಡಬೇಕು. ಥರ್ಡ್ ಒನ್ನು ಎಂಡಿಂಗ್ ಡೇಟು. ಓಕೆನಾ? ಇಲ್ಲಿ ನಾವು ಡೇಟ್ ಇಲ್ಲಿ ಆಲ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ ನಾನು. ಬಯೋಮೆಟ್ರಿಕ್ OTP ಪ್ರತಿಯೊಂದು ಡೀಟೇಲ್ಸ್ ಬೇಕು ನನಗೆ. ಸೆಕೆಂಡ್ ಒನ್ನು ಇಲ್ಲಿ ಸ್ಟಾರ್ಟಿಂಗ್ ಡೇಟು ಸೆಲೆಕ್ಷನ್ ಮಾಡ್ಕೊತೀನಿ ನಾನು. ಇಲ್ಲಿ 2024 ಇದೆ. ಇಯರ್ ಸೆಲೆಕ್ಷನ್ ಮಾಡಲಿಕ್ಕೆ ಹೇಳುತ್ತೆ. ನಾನೀಗ 2023 ತಾಂತೀನಿ. 2023 ಸೆಪ್ಟೆಂಬರ್ 2ನೇ ತಾರೀಕಿಂದ ಇದೆ. ಓಕೆ, 2ನೇ ತಾರೀಕು ಸೆಲೆಕ್ಷನ್ ಮಾಡ್ಕೊತೀನಿ ನಾನು. ಒಂದು ನಿಮಿಷ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಸೆಟ್ ಅಂತ ಇರುತ್ತೆ ನೋಡಿ ರೈಟ್ ಸೈಡಲ್ಲಿ, ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ರಿ. ಓಕೆ, ಆ ಡೇಟ್ ಅಲ್ಲಿ ಬಂತು. ಎಂಡಿಂಗ್ ಡೇಟ್ ತಾಂತೀನಿ ನಾನು. ಎಂಡಿಂಗ್ ಡೇಟು ಮಾರ್ಚ್ 1ನೇ ತಾರೀಕಿಂದ ತಾಂತೀನಿ ನಾನು. ಓಕೆ, ತಗೊಂಡ ನಂತರ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಫಿಚ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ. ಕ್ಲಿಕ್ ಮಾಡಿದ ನಂತರ ಲೋಡಿಂಗ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ನೋಡ್ತಾ ಹೋಗ್ಬೋದು. ಇಲ್ಲಿ ಚೆಕ್ ಮಾಡಿ. ಓಕೆನಾ? ಇಲ್ಲಿ ತೋರಿಸ್ತೀನಿ ನೋಡಿ. ಒಂದು ನಿಮಿಷ ನಾನು ಇಲ್ಲಿ ನೀವು ತೋರಿಸ್ತೀನಿ ನೋಡಿ. OTP ಮುಖಾಂತರ ಎಷ್ಟು ಸರಿ ಲಾಗಿನ್ ಆಗಿದ್ದೀರಾ, ಡೆಮೋಗ್ರಫಿ ಮುಖಾಂತರ ಮತ್ತು ಬಯೋಮೆಟ್ರಿಕ್ ಮುಖಾಂತರ ಎಷ್ಟು ಸರಿ ಲಾಗಿನ್ ಆಗಿದ್ದೀರಾ ನಿಮ್ಮ ಪೇಜಲ್ಲಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಇಲ್ಲಿ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನಿಮ್ಮದು ಫುಲ್ ಹಿಸ್ಟ್ರಿ, ಎಲ್ಲೆಲ್ಲಿ ಯಾವಾಗ ಲಾಗಿನ್ ಆಗಿದ್ದೀರಾ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ನೋಡ್ಬೋದು. 5 ಪೇಜ್ ಇದೆ ಇಲ್ಲಿ. ನೀವು ಬೇಕಾದರೆ ಇಲ್ಲಿ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ನಿಮಗೆ ತೋರಿಸ್ತೀನಿ ನಾನು. ಡೌನ್ಲೋಡಿಂಗ್ ಆಪ್ಷನ್ನು, ಇದನ್ನು ಕ್ಲಿಕ್ ಮಾಡಿದಾಗ ಇದು ನಿಮ್ಮ ಮೊಬೈಲಲ್ಲೇ ಚೆಕ್ಔಟ್ ಮಾಡ್ಬೋದು. ಪ್ರತಿ ಸರಿ ಲಾಗಿನ್ ಮಾಡಲಿಕ್ಕೆ ಅವಶ್ಯಕತೆ ಇರೋದಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.